ಲವಕುಮಾರ ಸ್ಪಷ್ಟವಾಗಿ ಹೇಳ್ಬಾರ್ದೇನಾ? ಏನಂತ? ಲವಕುಮಾರ ದೇವರ ಮುಡಿಗೆ ಹೂ ತಪ್ಪಿದ್ದಲ್ಲ, ನನಗೆ ನಿಮ್ರಗಳು ತಪ್ಪಿದ್ದಲ್ಲ. ಮತ್ತೆ ನೀವು ಮಾಡಿದ ಹೇಗಾಯ್ತು ಗೊತ್ತಾ? ಈ ಕಾಗಿಗಳ ಗುಂಪಿಗೆ ಕಲ್ಲನ್ನು ಎಸೆದರೆ ಕಾಗಿಗಳು ಹೇಗೆ ಕೂಗ್ತವೋ ಆ ರೀತಿ ಆಯ್ತು. ಹೌದಾ? ಎಂತದ್ದ ಬಲವಾದ ಕಾರಣ ಉಂಟು ಮಿತ್ರ. ಏನದು? ನಮ್ಮ ಗುರುಗಳು ಯಾವತ್ತು ಹೇಳುವುದಲ್ವೇ ನಾವು ಗುರುಮಠದಲ್ಲಿ, ಲವಕುಮಾರನನ್ನು ನೋಡಿ ಕಲಿಯಿರಿ ನೀವು, ಎಷ್ಟು ಬುದ್ಧಿವಂತವನು. ನೀವೆಲ್ಲ ಹೆಟ್ರು ಗಡ್ರು ಅಂತ ನಮ್ಮನ್ನು ಬೈಯುವುದಲ್ವಾ? ಸರಿಯಾಗಿ ಹೇಳಿದ್ದಾರೆ. ಏನ್ ಸರಿಯಾಗಿ ಹೇಳಿ? ಮತ್ತೇನ? ನೀನು ಬುದ್ಧಿವಂತ ಆಗುದ್ರಲ್ಲಿ ನಮ್ಮ ಶ್ರಮ ಎಷ್ಟು ಉಂಟು ಅಂತ ನಿನಗೆ ಗೊತ್ತುಂಟಾ? ನಿಮ್ಮ ಶ್ರಮ ಮತ್ತೆ ಎಷ್ಟು ಶ್ರಮಿಸಿದ್ದೇವೆ ನಾವು. ಅದೇನಾಗುತ್ತಾ? ಈಗ ನಾವೆಲ್ಲ ಹೆಟ್ರಾದ ಕಾರಣ ನೀವು ಬುದ್ಧಿವಂತ. ನಾವು ಬುದ್ಧಿವಂತ ಅಂತ ನೀನು ಹೇಳ್ತಾರ, ನಾವು ಹೇಳುದಿಲ್ವಾ? ಆಗ್ಬೋದು ಪುಣ್ಯ. ಆದ್ರೆ ಈಗ ನೀನು ಬುದ್ಧಿವಂತ ಹೌದೋ ಅಲ್ವೋ? ಹೌದು ಅಂತ ಗುರುಗಳು ಹೇಳಿದ್ದಾರೆ. ಹೌದಪ್ಪ, ನನಗೂ ಗೊತ್ತಾಗಬೇಕಾ ಬೇಡವಾ? ಗುರುಗಳ ಒಪ್ಪಿಕೊಂಡಿದ್ದಾರೆ ನಾನು ಬುದ್ಧಿವಂತ ಎನ್ನುವುದಾಗಿ. ಆ ನಿಟ್ಟಿನಲ್ಲಿ ನಾನು ಬುದ್ಧಿವಂತನೇ. ಸರಿ, ಗುರುಗಳು ಒಪ್ಪಿಕೊಳ್ಳಿ, ನಾವು ಒಪ್ಪಿಕೊಂಡಿದ್ದೇವೆ. ನೀವು ಒಪ್ಕೊಳ್ಬೇಕಾ? ಒಪ್ಪಿಕೊಳ್ಳಬೇಕಂತ ಆದ್ರೆ ಈಗ ಪರೀಕ್ಷೆ ಆಗ್ಬೇಕು. ಪರೀಕ್ಷೆ ಆಗ್ಬೇಕು. ನಾವು ನಿನಗೂ ಕೆಲವು ಪ್ರಶ್ನೆಗಳನ್ನ ಕೇಳುದು, ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ರೆ ನೀನು ಬುದ್ಧಿವಂತ ಅಂತ ಒಪ್ಪಿಕೊಳ್ಳು. ನೀವು ಪ್ರಶ್ನೆಗಳು ಕೇಳುದು, ನಾನು ಉತ್ತರವನ್ನು ನೀಡಬೇಕು. ಆಗ್ಲಿ ಅಂತ ಕೇಳ ಮಿತ್ರ, ನೀನ್ ಕೇಳ ಮಿತ್ರ. ನಿನ್ನಲ್ಲಿ ಪ್ರಶ್ನೆ. ಈಗ ಆನೆ ಒಂದಿತ್ತು, ಆನೆ ಮುಂದೆ 5 ಬಾಳೆಹಣ್ಣಿತ್ತು. ಆನೆ ಒಂದೇ ಇರ್ತದ? ಆನೆ ಒಂದೇ ಇರು, ಬಾಳೆಹಣ್ಣು 5 ಇರು. ಆದ್ರೆ ಆ ಆನೆ ಬಾಳೆಹಣ್ಣನ್ನು ತಿನ್ನುವುದಿಲ್ಲ. ಯಾಕೆ? ಆನೆ ಮುಂದೆ ಬಾಳೆಹಣ್ಣು ಇರ್ತದೆ, ಆದ್ರೆ ಬಾಳೆಹಣ್ಣನ್ನು ತಿನ್ನುವುದಿಲ್ಲ. ಅರಿತೆ ಯಾವ ರೀತಿಯಲ್ಲಿ ಬಾಳೆಹಣ್ಣು ಅದಲ್ಲ. ಈ ಪ್ರಶ್ನೆಗೆ ಉತ್ತರವನ್ನು ತಿಳಿದುಕೊಂಡೇ ಎನ್ನುವ ರೀತಿಯಲ್ಲಿ ಆ ಆನೆ ಬಾಳೆಹಣ್ಣನ್ನು ತಿನ್ನುವುದಿಲ್ಲ. ಯಾಕೆ? ತನಗೆ ಹೊಟ್ಟೆ ಹಸಿವು ಇಲ್ಲ, ಆ ಕಾರಣ ತಿನ್ನುವುದಿಲ್ಲ. ಉತ್ತರ ಗೊತ್ತಿಲ್ಲ ಅಲ್ವಾ? ಆನೆ ಬಾಳೆಹಣ್ಣನ್ನು ತಿನ್ನುವುದಿಲ್ಲ. ಯಾಕೆ? ಯಾಕೆ? ಆ 5 ಬಾಳೆಹಣ್ಣುಗಳು ಮಣ್ಣಿನವು. ಮತ್ತೊಂದು ಪ್ರಶ್ನೆ. ಹೌದು, ಈಗಲೂ ಆನೆ ಒಂದೇ ಇರ್ತದೆ, ಬಾಳೆಹಣ್ಣು 5 ಇರ್ತದೆ. ಬಾಳೆಹಣ್ಣು 5 ಇರ್ತದೆ. ಈಗಲೂ ಆನೆ ತಿನ್ನುವುದಿಲ್ಲ. ಯಾಕೆ? ಈಗಲೂ ತಿನ್ನುವುದಿಲ್ಲ. ಹಾಗಾದ್ರೆ ಆ ಬಾಳೆಹಣ್ಣು ಎನ್ನುವುದು ಮಣ್ಣಿನಿಂದ ಮಾಡಲ್ಪಟ್ಟಿರ್ತದೆ. ಉತ್ತರ ಉಂಟು. ಈಗ ಬಾಳೆಹಣ್ಣು ಮಣ್ಣಿದಲ್ಲ, ಆನೆಯ ಮಣ್ಣಿದ್ದು. ಮಿತ್ರ, ಹೌದು ಪುಣ್ಯಾತ್ಮ, ಆಗಬಹುದು. ನಿನ್ ಪ್ರಶ್ನೆ ಉಂಟಾನ? ಒಂದುಂಟು. ಒಂದೇ ಕೇಳ. ಒಂದು ಸಾಕು ಪರೀಕ್ಷೆ ಮಾಡ್ಲಿಕ್ಕೆ. ಆಗ್ಲಿ ಅಂತ ಕೇಳ. ಈಗ ಒಂದು ಬಾವಿಯಲ್ಲಿ 10 ಕಪ್ಪೆ ಇರ್ತದೆ. ಒಂದು ಬಾವಿಯಲ್ಲಿ ಎಷ್ಟ? 10 ಕಪ್ಪೆಗಳು ಇರ್ತದೆ. ಸರಿ, ಅದರಲ್ಲಿ ಒಂದು ಸತ್ತೋಗ್ತದೆ. ಎಷ್ಟು ಉಳಿತು? ಅದರಲ್ಲಿ ಒಂದು ಸಾಯ್ತದೆ. 10ರಲ್ಲಿ ಒಂದು ಸತ್ರಿ 9 ಅಲ್ವೇನಾ? 10 ಕಪ್ಪೆ ಯಾರು ಮಾಪೈತನ? ಅದೆಲ್ಲ ಉಂಟು ಅದು. ಮತ್ತೆ ನಾನು ಕೇಳ್ತೇನೆ ನಿನಗೆ, ನನ್ನ ಪ್ರಶ್ನೆಗೆ ನೀನು ಸರಿಯಾದ ಉತ್ತರ ಕೊಟ್ಟರೆ ಮಾತ್ರ ನೀನು ಬುದ್ಧಿವಂತ ಅಂತ ಒಪ್ಪಿಕೊಳ್ಳು. ಹೌದೌದು. ಈಗ ನಾಯಿ ಮನುಷ್ಯರನ್ನ ನೋಡಿದಾಗ ಬಾಲ ಅಲುಗಾಡುತ್ತದೆ. ಯಾಕೆ? ಇದು ಪ್ರಶ್ನೆ, ಭಯಂಕರ ಪ್ರಶ್ನೆ ಇದೆ. ಈ ಮನುಷ್ಯರನ್ನು ನೋಡಿದಾಗ ಬಾಲ ಅಲುಗಾಡುತ್ತದೆ. ಯಾಕೆ? ಬಾಲ ಅಲುಗಾಡುತ್ತದೆ ಬಹುಶಃ ತನ್ನ ಪ್ರಿಯವಾದಂತ ತಿಂಡಿ ತಿನಿಸುಗಳನ್ನು ತಂದಂತ ಸಂದರ್ಭದಲ್ಲಿ ತನ್ನನ್ನು ಸಾಗಿದಂತ ಸಲಹಿದಂತ ಮನುಷ್ಯನನ್ನು ಕಂಡಾಗ ನಾಯಿಗಳು ಸರ್ವೇ ಸಾಮಾನ್ಯವಾಗಿ ಬಾಲವನ್ನು ಅಲುಗಾಡಿಸುತ್ತದೆ. ಸರಿ ಅಲ್ವೇನಾ? ಯಾಕ ನಾಯಿ ಬಾಲ ಅಲ್ಲಾಡಿಸುದು? ಮತ್ತೆ ಯಾಕ? ನಾಯಿ ಬಾಲ ಅಲ್ಲಾಡಿಸುದು ಅದಕ್ಕಲ್ಲ, ಮತ್ತೆ ಬಾಲಕ್ಕೆ ನಾಯಿಯನ್ನು ಅಲ್ಲಾಡಿಸ್ಲಿಕ್ಕೆ ಆಗುದಿಲ್ಲಲ್ಲ. ಆಗ್ಬಹುದು. ಈಗ ಸಣ್ಣ ವೈದ್ಯೆಯನ್ನು ನಾನು ತಿಳಿದುಕೊಂಡದ್ದು, ಆದ್ರೆ ನೀನು ಸಣ್ಣ ವೈದ್ಯದ ಹೌದು. ಆದ್ರೆ ಪುಣ್ಯಾತ್ಮ, ಇದ್ರ ಬಗ್ಗೆ ಹೇಳ್ಬೇಕಂತಾದ್ರೆ ಬೇಡವಾ? ಇನ್ನೊಂದು ಪ್ರಶ್ನೆ ಕೇಳ್ತೇನೆ, ಕೇಳ. ಒಂದು ವಿಮಾನದಲ್ಲಿ 10 ಇಟ್ಟಿಗೆಗಳನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಒಂದು ಇಟ್ಟಿಗೆ ಕೆಳಗೆ ಬೀಳ್ತದೆ. ಎಷ್ಟು ಉಳಿತು? ಒಂದು ವಿಮಾನದಲ್ಲಿ 10 ಇಟ್ಟಿಗೆಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಅದು ಪ್ರಶ್ನೆ ನಾ ಕೇಳಿ ಆಯ್ತು. ನಾ ಹೇಳ್ತೇನೆ, ಅವಸರ ಯಾಕ?
ಮತ್ತೆ ಅವಸರ ಮಾಡಿದ್ರೆ ಮತ್ತೆ ಮುಂದೆ ಗತಿ ಇಲ್ಲ. ಹೇಳೋದಿಲ್ಲ ಹೇಳ್ತಿರೋದು. ಅಲ್ಲ, ಹೇಳ್ಬೇಕು ಅನಿವಾರ್ಯ ಅಲ್ವಾ? ಪ್ರಶ್ನೆನ ಸರಿಯಾಗಿ ತಿಳಿದುಕೊಳ್ಬೇಕಲ್ವೇನಾ? ಸರಿ ಸರಿ. ಹಾಗಾಗಿ ಒಂದು ವಿಮಾನದಲ್ಲಿ 10 ಇಟ್ಟಿಗೆ ತೆಗೆದುಕೊಂಡು ಹೋಗ್ತಾರೆ, ಅದರಲ್ಲಿ ಒಂದು ಕೆಳಗೆ ಬೀಳ್ತದೆ. ಹಾಗಂತ 10ರಲ್ಲಿ ಒಂದು ಕೆಳಗೆ ಬಿದ್ದಷ್ಟು 9 ಅಲ್ವೇನಾ? ಗೊತ್ತಿಲ್ಲ ಮಾರ್ರೆ. ಮತ್ತೆ ತಯಾರಾದ ಲಕ್ಷಣ ಬುದ್ಧಿವಂತ. ಉಂಟು. ಬುದ್ಧಿವಂತೆ ಹೌದು. ಬುದ್ಧಿಮಾಂದ ಅಲ್ಲ, ಬುದ್ಧಿವಂತ. ಬಿಡ್ತೇನೆ. ಹೌದಾ? ಇನ್ನೊಂದು ಪ್ರಶ್ನೆಯನ್ನು ಕೇಳ್ತೇನೆ. ಕೇಳ. ನಿನ್ನ ಕೈಯಲ್ಲಿ ಹಾ. ಒಂದು ಮೊಲವನ್ನು ಕೊಡ್ತೇನೆ, ಸರಿ. 3 ಅವಕಾಶವನ್ನ ಕೊಡ್ತೇನೆ. ಹಾ. ಮೊಲವನ್ನ ಪಂಜರದ ಒಳಗೆ ಹಾಕಬೇಕು, ಹೇಗೆ ಹಾಕ್ತಿ ಹೇಳಿ ನೋಡುವ. ಮಿತ್ರ, ಒಂದು ಮೊಲ, ಹೌದು, ಒಂದೇ 3 ಅವಕಾಶ ಅಲ್ವಾ? ಹ. ಗೊತ್ತಿಲ್ವಾ? ಹೇ, ಗೊತ್ತು ಪುಣ್ಯಾತ್ಮ. ಮೊದಲನೇದಾಗಿ ಮೊಲವನ್ನು ಹಿಡಿತೇನೆ, ಪಂಜರದ ಬಾಗಿಲನ್ನು ತೆರೆತೇನೆ, ತದನಂತರ ಅದನ್ನು ಒಳಗಡೆ ಹಾಕಿ ಹಾಕುತ್ತೇನೆ. ಗೊತ್ತಿಲ್ಲ ಮಾರ್ರೆಯ. ಒಂದ್ ನಂತರಿಗೆ ಬರ್ತೀನಿ ಕೊಡು ವರ್ಷ. ಹಾ. ತೊಂದ್ರೆ ಈ ಸಾರಿ ಬರ್ಲೇಬೇಕಾಗ್ತದೆ, ಹೌದಾ? ತಯಾರಾಗ್ತೇನೆ. ಹಾ, ಹಾ. ಬೇಡ. ಇನ್ನೊಂದು ಪ್ರಶ್ನೆಯನ್ನ ಕೇಳ್ತೇನೆ. ಕೇಳ. ಒಂದು ಜಿಂಕೆಯನ್ನ ಕೊಡ್ತೇನೆ, ಹ. 4 ಅವಕಾಶವನ್ನು ಕೊಡ್ತೇನೆ, ಹಾ. ಅದನ್ನ ಪಂಜರದ ಒಳಗೆ ಹಾಕ್ಬೇಕು, ಹೇಗೆ ಹಾಕ್ತಿ ಹೇಳಿ ನೋಡುವ. ಈಗ 4 ಅವಕಾಶ ಆಯ್ತಲ್ಲ? ಈಗ 4 ಹೇಗೆ? ಆಗ್ಲಿ ಅಂತೆ. ಮೊದಲನೇದಾಗಿ ಪಂಜರದ ಬಾಗಿಲನ್ನ ತೆರೆಯುತ್ತೇನೆ, ಮೊಲವನ್ನು ಮೊದಲನೇದಾಗಿ ಹೊರಗಡೆ ಹಾಕುತ್ತೇನೆ. 2. ಜಿಂಕೆ ಅಲ್ವಾ? ಹಾ. ಜಿಂಕೆನ ಒಳಗೆ ಹಾಕಿ ಆ ಬಾಗಿಲನ್ನ ಮುಚ್ಚಿ. ಗೊತ್ತಿಲ್ಲ ಮಾರ್ರೆಯ. ಹಾ. ಭಯಂಕರ ಬುದ್ಧಿವಂತ. ಮತ್ತೆ? ಬೇಡ. ಇನ್ನೊಂದು ಪ್ರಶ್ನೆ ಕೇಳ್ತೇನೆ. ಇನ್ನೊಂದು ಪ್ರಶ್ನೆ ಇನ್ನೊಂದು ಪ್ರಶ್ನೆ. ಕೇಳ ಮಿತ್ರ. ಕಾಡಿನ ಮೃಗರಾಜನಾದಂತಹ ಸಿಂಹ ಸಿಂಹ. ತನ್ನ ಹುಟ್ಟುಹಬ್ಬವನ್ನ ಕಾಡಿನಲ್ಲಿ ಆಚರಿಸ್ತಾ ಇರ್ತಾನೆ. ಸರಿ. ಎಲ್ಲಾ ಪ್ರಾಣಿಗಳಲ್ಲಿ ಬಂದಿರ್ತದೆ, ಹ. ಒಂದು ಪ್ರಾಣಿ ಬಂದಿರುವುದಿಲ್ಲ. ಯಾವುದು? ಎಲ್ಲಾ ಪ್ರಾಣಿಗಳು ಬಂದಿರ್ತವೆ, ಹಾ. ಅದ್ರಲ್ಲಿ ಒಂದು ಮಾತ್ರ ಬಂದಿರುವುದಿಲ್ಲ. ಹಾ. ಏ ಪುಣ್ಯಾತ್ಮ, ಅದು ಹೇಗ? ಹುಟ್ಟುಹಬ್ಬ ಅಂದ್ರೆ ಎಲ್ಲಾ ಪ್ರಾಣಿಗಳು ಬರ್ಬೇಕಲ್ವೇನಾ? ಹೌದು. ಹಾ ಹಾ ಹಾ. ಹಾಗಾದ್ರೆ ಹೀಗಿರಬಹುದು. ಹೇಗೆ? ಒಂದು ಪ್ರಾಣಿ ಬರ್ಲಿಲ್ಲ ಅಲ್ವಾ? ಹ್ಮ್. ಅದು ನರಿಯಾಗಿರ್ಬೇಕಲ್ವೇನಾ? ನೋಡಿಯಾ? ಹೌದಪ್ಪ. ಅದು ಯಾಕೆ? ನರಿಗೆ ಅಂತ ಬುದ್ಧಿ ಅಲ್ವೇನಾ? ಹಾ, ಹಾ. ಕಾಡಿನಲ್ಲಿ ಯಾರು ಇಲ್ಲದಿರುವಂತ ಸಂದರ್ಭದಲ್ಲಿ ಹ್ಮ್. ಎಲ್ಲ ಪ್ರಾಣಿಗಳ ಒಟ್ಟು ಆಡುವಂತಾದ್ರೆ ಹ್ಮ್. ತನ್ನ ಬುದ್ಧಿಮಾಂದ್ಯದಿಂದ ಇಲ್ಲ ತನ್ನ ಬುದ್ಧಿಯಿಂದ ಬೇರೆ ಕೆಲಸಗಳನ್ನು ಮಾಡಬಹುದಲ್ವೇನಾ? ಹೌದಾ? ಅಲ್ವಾ? ನರಿ ಅಲ್ವಾ? ಆಯ್ತಾ? ಸರಿ ಉತ್ತರದಾನೆ ಎಂತ ಸರಿ ಉತ್ತರ? ಅಲ್ವಾ? ಹೌದಲ್ಲ? ಏನ? ಜಿಂಕೆ ಬರಲಿಲ್ಲ, ಯಾಕೆ? ಪಂಜರದೊಳಗೆ ಹಾಕಿದ್ ನೀನೆ ಅಲ್ಲ. ಪುಣ್ಯಾತ್ಮ ಆಗ್ಬೋದು ಪುಣ್ಯಾತ್ಮ. ಹೌದಲ್ಲ? ಹಾ. ಇನ್ನೊಂದು ಪ್ರಶ್ನೆಯನ್ನ ಕೇಳ್ತೇನೆ. ಇನ್ನೊಂದು ಪ್ರಶ್ನೆಯ ಕೊನೆಯ ಪ್ರಶ್ನೆ. ಕೊನೆಯ ಪ್ರಶ್ನೆ. ಹಟ್ ಅಂತ ಹೇಳಿ. ಸತ್ಯದ? ಉತ್ತರ ಇಲ್ಲ, ಉತ್ತರ ಮಾತ್ರ. ಕೊನೆಯ ಪ್ರಶ್ನೆ. ಹಾ. ಒಬ್ಬ ರೈತ ಹಾ. ದೋಣಿಯಲ್ಲಿ ನದಿಯನ್ನ ದಾಟ್ತಾ ಇರ್ತಾನೆ. ಸರಿ. ಮೊಸಳೆಗಳೆಲ್ಲ ಇರುವಂತಹ ನದಿ. ಹಾ. ದೋಣಿ ದಾಟ್ತಾ ಇರುವ ಸಂದರ್ಭ ಇನ್ನೇನು ದಡ ಸೇರ್ಬೇಕು ಅನ್ನುವಷ್ಟರಲ್ಲಿ ಹಾ. ಅವನಲ್ಲೇ ಸುತ್ತ ಹೋಗ್ತಾನೆ. ಸತ್ತೇನಾ? ಹ್ಯಾಕ್ ಸತ್ತ? ಆಕಸ್ಮಿಕವಾಗಿ ಸಾಯುವುದು. ಅಲ್ಲೇ ಸತ್ತ. ಹಾಗಂತಾದ್ರೆ ಹ್ಮ್. ಆತನಿಗೆ ಹೃದಯಾಘಾತ ಆಗಿರ್ಬೇಕಲ್ವೇನಾ? ಆ ಸಮಸ್ಯೆ ಇರ್ಲಿಲ್ಲ ಅವನಿಗೆ. ಇರ್ಲಿಲ್ವಾ? ಹಾಗಾದ್ರೆ ಮನುಷ್ಯ ಒಳ್ಳೆಯವನಾಗಿದ್ದಾನೆ ಅಂತ ಯಾವುದೇ ಕಾಯಿಲೆಗಳಿಲ್ಲ. ಅದಿಲ್ಲ. ಹಾಗಂತಾದ್ರೆ ಹಾ, ಮೊಸಳೆಗಳು ತಿಂದಿರಬೇಕು. ಮೊಸಳೆಗಳು? ಹೌದು. ನಿನ್ನ ಹತ್ರನೇ ಕೇಳ್ತೇನೆ, ಏನದು? ಮೊಸಳೆ ಪ್ರಾಣಿಯ ಪಕ್ಷಿಯ? ಪ್ರಾಣಿ ಅಲ್ವೇನಾ? ಅದು ಹುಟ್ಟಿದಕ್ಕೆ ಹೋಗ್ಲಿಲ್ವಾ? ಪುಣ್ಯಾತ್ಮ, ಅದು ಹುಟ್ಟಿದಕ್ಕೆ ಹೋಯ್ತು. ಹಾಗಾದ್ರೆ ಆ ವ್ಯಕ್ತಿ ಹೇಗೆ ಸತ್ತ? ಸೋತೆ ಅಂತ ಒಪ್ಕೋ. ಹೆಗ್ಗ ಆಗ್ಲಂತೆ. ನೀನು ಹೇಳ. ಸೋತ್ಯಾ? ಸೋತೆ. ಉತ್ತರ ನಾನು ಹೇಳ್ತೇನೆ. ಹೇಳ. ಪ್ರಥಮವಾಗಿ ಹೇಳಿದ್ದೇನೆ, ಏನ್? ಒಂದು ವಿಮಾನದಲ್ಲಿ 10 ಇಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಒಂದು ಇಟ್ಟಿಗೆ ಕೆಳಗೆ ಬಿತ್ತು ಅಂತ. ಬಿದ್ದಂತ ಇಟ್ಟಿಗೆ ಅವನ್ ತಲೆ ಮೇಲೆ ಬಿತ್ತು ಸತೇ ಹೋದ. ಭಲೆ ಪುಣ್ಯಾತ್ಮ, ಭಲೆ. ಹಾ. ಸೋತ್ಯಲ್ಲ? ಸೋತೆ ಪುಣ್ಯಾತ್ಮ. ಮಿತ್ರ, ಇದೆಲ್ಲ ವಿನೋದಕ್ಕಾಗಿ ಕೇಳಿದಂತಹ ಪ್ರಶ್ನೆ. ಆಗಲಿ. ಕರೆಯುವುದಕ್ಕೆ ಬಲವಾದ ಕಾರಣ ಉಂಟು. ಏನ ಮಿತ್ರ? ಆ ಕಡೆ ಒಂದು ಪ್ರಾಣಿ ಉಂಟಲ್ಲ ಮಿತ್ರ, ಅದು ಯಾವುದು ಅಂತ ನಮ್ಗೆ ಗೊತ್ತಾಗ್ಲಿಲ್ಲ. ಅದರ ಸಮಸ್ಯೆ.